ಇದು ರಾಜಕೀಯದ ಸಭೆ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಿಸಿದೆ. ಎಲ್ಲ ಸಮುದಾಯಕ್ಕೂ 6-6-5 ಮಾಡಿ ಇವರಿಗೆಲ್ಲ ನ್ಯಾಯವನ್ನು ಕೊಡಿಸಿದ್ದೀವಿ. ಪಾಪ BJP ಅವ್ರಿಗೆ ರಾಜುಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವರ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಒಂದು 100 ಜನರ ಕೈಲಿ ಅದನ್ನೆಲ್ಲ ಮಾಡ್ತಾರೆ. ಈ 100 ಜನಕ್ಕೆಲ್ಲ ನಾವು ರಾಜಕಾರಣದಲ್ಲಿ ಎದುರ್ಕೊಳಕ್ಕಾಗ್ತದಾ? ನನಗೆ ಬರೋಕ್ಕಿಂತ ಮುಂಚಿತವಾಗಿ ಗೊತ್ತಿತ್ತು. ನನಗೆ ಆ ಸಮುದಾಯದ ಜನ ಎಲ್ಲ ಒಳ್ಳೆ ಜನ. ಲಂಬಾಣಿ ಜನಾಂಗದ ಸಮುದಾಯ ಬಹುತೇಕ 90% ಎಲ್ಲ ಒಳ್ಳೆಯವರೇ. ಇಂಥ ಏನೋ ಒಂದು 10% ಇರ್ತದೆ, ನಾವೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ರಾಜಕಾರಣ ಮುಖ್ಯ. ಇರಲಿ, ಅವ್ರು ಏನು ಬೇಕಾದ್ರೆ ರಾಜಕಾರಣ ಮಾಡಲಿ. ನಾವು ಈ ಸಮುದಾಯದ ಬದುಕಿಗೋಸ್ಕರ ನಾವೇ ಈ ಸಮುದಾಯವನ್ನು SCಗೆ ಸೇರಿದಂಥವ್ರು ಕಾಂಗ್ರೆಸ್ ಪಕ್ಷ, ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಈ ತಾಂಡಗಳನ್ನೆಲ್ಲ ಕೂಡ ನಾವು ರೆಗ್ಯುಲೈಸ್ ಮಾಡಿ ಹಕ್ಕುಪತ್ರ ಕೊಟ್ಟು 1,11,00,000 ಜನರಿಗೆ ಭೂಮಿ ಪಟ್ಟವನ್ನು ಕೊಟ್ಟು ಇವತ್ತು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಕೊಟ್ಕೊಂಡು ನಾವು ಬಂದಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಜನ ಒಳ್ಳೆ ಜನ, ನಾವು ಅವ್ರ ಪರವಾಗಿ ಯಾವಾಗಲೂ ಇರ್ತೀವಿ. ಏನೇನೆ ಕಾಲ ಉತ್ತರ ಕೊಡ್ತದೆ. ಇದು ರಾಜಕೀಯದ ಸಭೆ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಿಸಿದೆ. ಎಲ್ಲ ಸಮುದಾಯಕ್ಕೂ 6-6-5 ಮಾಡಿ ಇವರಿಗೆಲ್ಲ ನ್ಯಾಯವನ್ನು ಕೊಡಿಸಿದ್ದೀವಿ. ಪಾಪ BJP ಅವ್ರಿಗೆ ರಾಜುಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವರ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಒಂದು 100 ಜನರ ಕೈಲಿ ಅದನ್ನೆಲ್ಲ ಮಾಡ್ತಾರೆ. ಈ 100 ಜನಕ್ಕೆಲ್ಲ ನಾವು ರಾಜಕಾರಣದಲ್ಲಿ ಎದುರ್ಕೊಳಕ್ಕಾಗ್ತದಾ? ನನಗೆ ಬರೋಕ್ಕಿಂತ ಮುಂಚಿತವಾಗಿ ಗೊತ್ತಿತ್ತು. ನನಗೆ ಆ ಸಮುದಾಯದ ಜನ ಎಲ್ಲ ಒಳ್ಳೆ ಜನ. ಲಂಬಾಣಿ ಜನಾಂಗದ ಸಮುದಾಯ ಬಹುತೇಕ 90% ಎಲ್ಲ ಒಳ್ಳೆಯವರೇ. ಇಂಥ ಏನೋ ಒಂದು 10% ಇರ್ತದೆ, ನಾವೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ರಾಜಕಾರಣ ಮುಖ್ಯ. ಇರಲಿ, ಅವ್ರು ಏನು ಬೇಕಾದ್ರೆ ರಾಜಕಾರಣ ಮಾಡಲಿ. ನಾವು ಈ ಸಮುದಾಯದ ಬದುಕಿಗೋಸ್ಕರ ನಾವೇ ಈ ಸಮುದಾಯವನ್ನು SCಗೆ ಸೇರಿದಂಥವ್ರು ಕಾಂಗ್ರೆಸ್ ಪಕ್ಷ, ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಈ ತಾಂಡಗಳನ್ನೆಲ್ಲ ಕೂಡ ನಾವು ರೆಗ್ಯುಲೈಸ್ ಮಾಡಿ ಹಕ್ಕುಪತ್ರ ಕೊಟ್ಟು 1,11,00,000 ಜನರಿಗೆ ಭೂಮಿ ಪಟ್ಟವನ್ನು ಕೊಟ್ಟು ಇವತ್ತು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಕೊಟ್ಕೊಂಡು ನಾವು ಬಂದಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಜನ ಒಳ್ಳೆ ಜನ, ನಾವು ಅವ್ರ ಪರವಾಗಿ ಯಾವಾಗಲೂ ಇರ್ತೀವಿ. ಏನೇನೆ ಕಾಲ ಉತ್ತರ ಕೊಡ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.